ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋಲಿ ನಾವು ಟಿಪ್ಸ್ ಟು ಗೆಟ್ ಕ್ಲಿಯರ್ ಸ್ಕಿನ್, ಹೌ ಟು ಫೇಡ್ ಡಾರ್ಕ್ ಸ್ಪಾಟ್ಸ್ ಬಗ್ಗೆ ಮಾತಾಡೋಣ. ಅಂಡ್ ಈ ವಿಡಿಯೋ ಕೊನೆಯಲ್ಲಿ ನಾನು ಪ್ರಾಡಕ್ಟ್ ರೆಕಮೆಂಡೇಶನ್ಸ್ ಕೂಡ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮೊದಲನೇದಾಗಿ ಸ್ಕಿನ್ ಅಕಸ್ಮಾತ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಅದಕ್ಕೋಸ್ಕರ ಇರೋದು ಟೂ ಮೇನ್ ರೀಸನ್ಸ್ ಆಯ್ತಾ. ಒಂದು ಪಿಂಪಲ್ಸ್ ಅಥವಾ ಆಕ್ನೆ ಆಗಿರುತ್ತೆ, ಇಲ್ಲ ಅಂದ್ರೆ ಪಿಗ್ಮೆಂಟೇಷನ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡ್ತೀನಿ. ನನಗೆ ಪಿಗ್ಮೆಂಟೇಷನ್ ಇರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಯಾವ ಪಿಗ್ಮೆಂಟೇಷನ್ ಇದೆ ಏನಕ್ಕಿದೆ ಅಂತಾನೆ ಗೊತ್ತಿರಲ್ಲ. ಸೊ ನಾವು ಫಸ್ಟ್ಲಿ ತಿಳ್ಕೊಳ್ಳೋಣ, ಓಕೆನಾ. ಟೈಪ್ಸ್ ಆಫ್ ಪಿಗ್ಮೆಂಟೇಷನ್. ಮೊದಲನೇ ಟೈಪ್ ಏನಂದ್ರೆ ಫ್ರೆಕಲ್ಸ್. ಇದು ಫ್ರೆಕಲ್ಸ್ ಯೂಶಲಿ ಜೆನೆಟಿಕ್ ಆಗಿರುತ್ತೆ ಅಂಡ್ ಫೇರ್ ಸ್ಕಿನ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ನನ್ನ ತಂಗಿಗೂ ಫ್ರೆಕಲ್ಸ್ ಇದೆ, ಜಾಸ್ತಿ ಎಲ್ಲಿ ಅಂದ್ರೆ ಇಲ್ಲಿ ಮೂಗ್ ಮೇಲೆ ಮತ್ತೆ ಇಲ್ಲಿರುತ್ತೆ. ಮುಂಚೆ ಫ್ರೆಕಲ್ಸ್ ನ ಜನ ಮೇಕಪ್ ಹಾಕಿ ಹೈಡ್ ಮಾಡ್ತಾ ಇದ್ರು, ಬಟ್ ಇವಾಗ ಅದೇ ಒಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಸ್ಪೆಷಲಿ ಇನ್ US ನೀವು ನೋಡ್ಬೋದು, ಮೇಕಪ್ ಹಾಕಿ ಅವರೇ ಫ್ರೆಕಲ್ಸ್ ಮೇಕಪ್ ಮಾಡ್ಕೊಳ್ತಾರೆ. ಬಟ್ ಎನಿವೇ, ಸೊ ಫಸ್ಟ್ ಟೈಪ್ ಆಫ್ ಪಿಗ್ಮೆಂಟೇಷನ್ ಇಸ್ ಫ್ರೆಕಲ್ಸ್. ಇದು ಯೂಶಲಿ ಜೆನೆಟಿಕ್ ಆಗಿರುತ್ತೆ. ಸೆಕೆಂಡ್ ಒನ್ ಯಾವುದು ಅಂದ್ರೆ ಏಜ್ ಸ್ಪಾಟ್ಸ್ ಅಥವಾ ಸನ್ ಸ್ಪಾಟ್ಸ್. ಜಾಸ್ತಿ ಬಿಸಿಲ್ಗೆ ಹೋದ್ರೆ ಸ್ಪಾಟ್ಸ್ ಆಗಿ ಬರುತ್ತೆ. ಇಟ್ಸ್ ನಾಟ್ ಟ್ಯಾನಿಂಗ್, ಓಕೆ, ಸ್ಪಾಟ್ಸ್ ಆಗಿ ಬರುತ್ತೆ. ಇದು ಯೂಶಲಿ ವಯಸ್ಸಾಗಿರೋರಲ್ಲೂ ಜಾಸ್ತಿ ಕಾಣಿಸುತ್ತೆ. ನಾನು ಯೂಶಲಿ ಬಿಸಿಲ್ಗೆ ಹೋಗಿದ್ರೆ ಅಂದ್ರೆ ತುಂಬಾ ಹೊತ್ತು ಬಿಸಿಲಲ್ಲಿದ್ರೆ ನನಗೆ ಇಲ್ಲಿ ಕೈಯಲ್ಲಿ ಇಲ್ಲೆಲ್ಲ ಡಾಟ್ 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 ಆಗುತ್ತೆ, ಸನ್ ಸ್ಪಾಟ್ಸ್, ಓಕೆ. ಅಂಡ್ ಏಜ್ ಸ್ಪಾಟ್ಸ್ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಫ್ ಸನ್ ಆಗಿರ್ಲಿ, ಏರ್ ಪೊಲ್ಯೂಷನ್ ಆಗಿರ್ಲಿ, ಅದರಿಂದ. ಮೂರನೇ ಪಿಗ್ಮೆಂಟೇಷನ್ ಯಾವುದು ಅಂದ್ರೆ ಸನ್ ಬರ್ನ್ಸ್. ಈ ಸನ್ ಸ್ಪಾಟ್ ಇಸ್ ಡಿಫ್ರೆಂಟ್, ಸನ್ ಬರ್ನ್ ಇಸ್ ಡಿಫ್ರೆಂಟ್ ಆಯ್ತಾ. ಸನ್ ಸ್ಪಾಟ್ ಕೂಡ ನೀವು ಕಂಟಿನ್ಯೂಸ್ಲಿ ತುಂಬಾ ವರ್ಷಾನ್ಗಟ್ಲೆ ಸನ್ಗೆ ಎಕ್ಸ್ಪೋಸ್ ಆಗಿ ಆಗೋದು ಸನ್ ಸ್ಪಾಟ್ ಅಂತಾರೆ. ಆದರೆ ಸನ್ ಬರ್ನ್ ಏನಂದ್ರೆ ಒನ್ ಪರ್ಟಿಕ್ಯುಲರ್ ಡೇ ಇಂದಾನೇ ಆಗಿರೋದು. ಬೆಳಗ್ಗೆಯಿಂದ ರಾತ್ರಿ ಫುಲ್ ಬಿಸಿಲಲ್ಲಿ ನಾವು ಕುತ್ಕೊಂಡಿದ್ವಿ ಅಥವಾ ಬೀಚ್ ಕಡೆ ಎಲ್ಲಾದ್ರೂ ಹೋಗಿ ಅದರಿಂದ ಬರ್ನ್ ಆಗಿ ಪಿಗ್ಮೆಂಟೇಷನ್ ಆಗಿರೋದ್ರನ್ನ ಸನ್ ಬರ್ನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಫೋರ್ತ್ ಟೈಪ್ ಯಾವುದು ಅಂದ್ರೆ ಮೆಲಾಸ್ಮಾ. ಇದು ಯೂಶಲಿ ಹಾರ್ಮೋನಲ್ ಆಗಿರುತ್ತೆ ಅಂಡ್ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸುತ್ತೆ. ಬೇಸಿಕಲಿ ನಮ್ಮ ಅಮ್ಮ ಏಜಿನ ವಯಸ್ ಬ್ರಾಕೆಟ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಟ್ಸ್ ಕಾಲ್ಡ್ ಎಸ್ ಬಟರ್ಫ್ಲೈ ಪ್ಯಾಚ್ ಆಯ್ತಾ. ಯೂಶಲಿ ಏನಾದ್ರು ಹಾರ್ಮೋನಲ್ ಡಿಸೀಸಸ್, ಹೈಪೋಥೈರಾಯ್ಡಿಸಮ್ ಇದ್ರೆ ಅವರಲ್ಲೂ ಮೆಲಾಸ್ಮಾ ಜಾಸ್ತಿ ಕಾಣಿಸುತ್ತೆ. ನೀವು ನೋಡಿರ್ಬೋದು ತುಂಬಾ ಸತಿ ಎಷ್ಟೊಂದು ಜನ ರೋಡಲ್ಲಿ ಹೋಗ್ತಾ ಆಂಟಿ ಯಾರಿಗಾದ್ರೂ ಇಲ್ಲಿ ಇರುತ್ತೆ, ಯೂಶಲಿ ಇಲ್ಲಿ ಅಥವಾ ಮೂಗ್ ಮೇಲೆ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಮೆಲಾಸ್ಮಾ. ಲಾಸ್ಟ್ ಅಂಡ್ ಫೈನಲ್ ಟೈಪ್ ಏನು ಅಂದ್ರೆ ಇನ್ಫ್ಲಮೇಟರಿ ಪಿಗ್ಮೆಂಟೇಷನ್. ಓಕೆ, ಇದೆಲ್ಲ ಫುಲ್ ಹೆವಿ ವರ್ಡ್ಸ್ ಅಂತ ಅನ್ಕೋಬೇಡಿ, ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇನ್ಫ್ಲಮೇಷನ್ ಏನಂದ್ರೆ ಏನಾದ್ರೂ ಗಾಯ ಆಗಿ ನೆಕ್ಸ್ಟ್ ಆಗೋ ಪ್ರೋಸೆಸ್ ನ ಇನ್ಫ್ಲಮೇಷನ್ ಅಂತ ಹೇಳೋದು. ಓಕೆ, ಇನ್ಫ್ಲಮೇಟರಿ ಪಿಗ್ಮೆಂಟೇಷನ್ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಸ್ಪೆಷಲಿ ಫೇಸ್ ಅಲ್ಲಿ ಏನಾದ್ರೂ ಪಿಂಪಲ್ಸ್ ಆಗಿರುತ್ತೆ, ಆ ಪಿಂಪಲ್ ನ ನಾವು ಬರ್ಸ್ಟ್ ಮಾಡಿದ್ರೆ ಅಲ್ಲಿ ಒಂದು ವೂಂಡ್ ಆಗಿರುತ್ತೆ. ಸೊ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಓಕೆನಾ. ಅದು ಹೀಲ್ ಆಗ್ತಿರ್ಬೇಕಾದ್ರೆ ಪಿಗ್ಮೆಂಟೇಷನ್ ಆಗುತ್ತೆ, ಅದರಿಂದ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಅಥವಾ ಫೇಸ್ ಅಲ್ಲಿ ಏನಾದ್ರು ಸ್ಕ್ರಾಚ್ ಆಗಿದ್ರೆ ಅಥವಾ ನಾವೇ ಫೇಸ್ ನ ಸ್ಕಿನ್ ಆಗ್ತದೆ ಅಂತ ಸ್ಕ್ರಾಚ್ ಮಾಡಿದ್ರೆ ಇದರಿಂದ ಸ್ಕಿನ್ ಅಲ್ಲಿ ಇಂಜುರಿ ಆಗುತ್ತೆ. ಅದು ಹೀಲ್ ಆಗ್ತಿರ್ಬೇಕಾದ್ರೆ ಅದು ಮಾರ್ಕ್ಸ್ ಉಳ್ಕೊಂಡ್ಬಿಡುತ್ತೆ. ಸೊ ಅದು ಪೋಸ್ಟ್ ಇನ್ಫ್ಲಮೇಟರಿ ಪಿಗ್ಮೆಂಟೇಷನ್ ಅಂತ ಹೇಳೋದು ಇದಕ್ಕೆ. ಸೊ ಇವಾಗ ನಿಮ್ಗೊಂದು ಐಡಿಯಾ ಇದೆ, ನಿಮ್ಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇದೆ ಅಂದ್ರೆ ಏನಕ್ಕೆ ಇದೆ ಅಂತ ನಿಮ್ಗೊಂದು ಐಡಿಯಾ ಇದೆ. ಇದು ಬೇಸಿಕ್ ರೀಸನ್ಸ್ ಫಾರ್ ಡಾರ್ಕ್ ಸ್ಪಾಟ್ಸ್ ಆಯ್ತಾ. ಇದೆಲ್ಲದ್ರಲ್ಲೂ ಒಂದು ಅಂಡರ್ಲೈನ್ ಫ್ಯಾಕ್ಟರ್ ಏನಂದ್ರೆ ಸನ್. ಓಕೆ, ಸೊ ಇದರಿಂದ ನಾವೇನ್ ಕಲ್ತ್ಕೊಳ್ತಾ ಇದೀವಿ, ಪ್ಲೀಸ್ ಯೂಸ್ ಸನ್ಸ್ಕ್ರೀನ್. ಪ್ಲೀಸ್ ಆಲ್ವೇಸ್ ಯೂಸ್ ಸನ್ಸ್ಕ್ರೀನ್ ಗೈಸ್. ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಪ್ರತಿ ಸತಿ ಹೇಳ್ತೀನಿ. ತುಂಬಾ ಜನ ಹೇಳ್ತಾರೆ ಸನ್ಸ್ಕ್ರೀನ್ ಇಸ್ ಲೈಕ್ ಮಿತ್. ಸುಮ್ಮನೆ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ ಕೆಲವು ಫಾರ್ಮಸಿ ಕಂಪನೀಸ್, ಬಿಸ್ನೆಸ್ ಅವರೆಲ್ಲ ಸನ್ಸ್ಕ್ರೀನ್ನ ಪುಷ್ ಮಾಡೋದಕ್ಕೆ ನಿಮಗೆ ಭಯ ಪಡಿಸ್ತಿದ್ದಾರೆ. ವಾಟ್ ಎವರ್ ಕ್ಯಾನ್ಸರ್ ಅದು ಇದು ಅಂತ ಎಲ್ಲ. ಐ ಗಿವ್ ಯು ವೆರಿ ಸಿಂಪಲ್ ಎಕ್ಸಾಂಪಲ್. ದ ಡೇಸ್ ವೆನ್ ಐ ಡೋಂಟ್ ಪುಟ್ ಸನ್ಸ್ಕ್ರೀನ್ ಆರ್ ಇಫ್ ಐ ಹ್ಯಾವ್ ಫರ್ಗಾಟನ್ ಟು ಪುಟ್ ಸನ್ಸ್ಕ್ರೀನ್. ಎಷ್ಟೊಂದು ಸತಿ ನಾನು ಸನ್ಸ್ಕ್ರೀನ್ ಹಾಕೋದು ಮರ್ತೋಗ್ಬಿಡ್ತೀನಿ. ಫೇಸಲ್ಲಂತೂ ಯಾವತ್ತೂ ಮರೆಯಲ್ಲ, ಕೈಯಲ್ಲಿ ಹಾಕೊಂಡು ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ಆಚೆ ಹೋಗಿ ಬಂದು ನೋಡಾದ್ಮೇಲೆ ನನ್ನ ಕೈಯಲ್ಲಿ ನಂಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ನಾನು ಸನ್ಸ್ಕ್ರೀನ್ ಹಾಕಿದ್ರೆ ಹೆಂಗಿರ್ತೈತೋ ಹಾಕಿಲ್ಲ ಅಂದರೆ ಹೆಂಗಿರುತ್ತೆ ಅಂತ. ಸೊ ಅಟ್ಲೀಸ್ಟ್ ಫಾರ್ ದಿಸ್ ಬೇಸಿಕ್ ರೀಸನ್ ಐ ಆಮ್ ಲೈಕ್ ಪ್ಲೀಸ್ ವೇರ್ ಸನ್ಸ್ಕ್ರೀನ್. ಈಗ ಟಿಪ್ಸ್ ಟು ಹ್ಯಾವ್ ಕ್ಲಿಯರ್ ಸ್ಕಿನ್ ಬಗ್ಗೆ ಮಾತಾಡೋಣ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಟ್ರೀಟ್ ದ ಅಂಡರ್ಲೈನ್ ಕಾಸ್. ಇವಾಗ ನಾನು ನಿಮಗೆ ಪಿಗ್ಮೆಂಟೇಷನ್ ಯಾಕಾಗುತ್ತೆ ಅಂತ ಹೇಳಿದ್ದೀನಿ, ಟೈಪ್ಸ್ ಆಫ್ ಪಿಗ್ಮೆಂಟೇಷನ್ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನಿಮಗೆ ಗೊತ್ತಿರುತ್ತೆ ನಿಮಗೆ ಯಾವ ಥರ ಪಿಗ್ಮೆಂಟೇಷನ್ ಆಗಿದೆ ಅಂತ. ಆ್ಯಂಡ್ ಆಲ್ಸೋ ತುಂಬ ಸಿವಿಯರ್ ಆಗಿದ್ರೆ ಪ್ಲೀಸ್ ದಯವಿಟ್ಟು ಡರ್ಮಟಾಲಜಿಸ್ಟ್ ಹತ್ರನೇ ಹೋಗಿ. ಇಫ್ ಇಟ್ ಇಸ್ ಸಮಥಿಂಗ್ ಮೈನ್ಯೂಟ್ ಸ್ಕಿನ್ ಕೇರಿಂದಾನೇ ಹೋಗುತ್ತೆ ಅಂತ ಇದ್ರೆ ನೀವೇ ಮನೇಲಿ ಮಾಡ್ಕೋಬೋದು. ಬಟ್ ನೀವು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ತುಂಬ ಲಾಂಗ್ ಟರ್ಮ್ ಇಂದ ಟ್ರೈ ಮಾಡ್ತಾ ಇದ್ದೀರಾ
ಇದ್ದೀರಾ, ಏನೂ ಆಗ್ತಿಲ್ಲ ಅಂದರೆ ಐ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ಗೋ ಟು ಅ ಡರ್ಮಟಾಲಜಿಸ್ಟ್, ಅ ಗುಡ್ ಡರ್ಮಟಾಲಜಿಸ್ಟ್. ಪ್ಲೀಸ್ ಗೂಗಲಲ್ಲಿ ಬೇಕಂದರೆ ರಿವ್ಯೂಸ್ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ವರ್ಕ್ ಆಗಿದ್ರೆ ಆ ಡರ್ಮಟಾಲಜಿಸ್ಟ್ ನಂಬರ್ ತೊಗೊಂಡೋಗಿ ಗೋ ಟು ಅ ಗುಡ್ ಡರ್ಮಟಾಲಜಿಸ್ಟ್. ಕಮಿಂಗ್ ಬ್ಯಾಕ್ ಟು ದ ಟಿಪ್, ಟ್ರೀಟ್ ದಿ ಅಂಡರ್ಲೈಯಿಂಗ್ ಕಾಸ್ ಆಯಿತಾ. ಫಾರ್ ಎಕ್ಸಾಂಪಲ್, ನನಗೆ ಪಿಂಪಲ್ಸ್ ತುಂಬಾ ಆಗುತ್ತೆ ಆಯಿತಾ, ನಾನು ಇವಾಗ ಪಿಗ್ಮೆಂಟೇಷನ್ಗೋಸ್ಕರ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನಾನು ಮಾಡ್ತಾನೆ ಇರ್ತೀನಿ, ಮತ್ತೆ ಹೊಸ ಪಿಂಪಲ್ಸ್ ಬಂದರೆ ಮತ್ತೆ ಹೊಸ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಆಗುತ್ತೆ, ಮತ್ತೆ ಹೊಸ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ ಅಲ್ವಾ. ಸೊ ವಾಟ್ ಇಸ್ ದಿ ಅಂಡರ್ಲೈಯಿಂಗ್ ಕಾಸ್ ನಾವು? ಆಕ್ನೆ, ಪಿಂಪಲ್. ಓಕೆನಾ. ಸೊ ಇವಾಗ ನಾನು ಪಿಂಪಲ್ ಏನಕ್ಕೆ ಆಗ್ತದೆ ಅಂತ ಫಸ್ಟ್ ಅದಕ್ಕೆ ಟ್ರೀಟ್ ಮಾಡಬೇಕು. ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಐ ಕ್ಯಾನ್ ಟ್ರೀಟ್ ಫಾರ್ ಮೈ ಡಾರ್ಕ್ ಸ್ಪಾಟ್ಸ್. ಇಲ್ಲಾಂದರೆ ಡಾರ್ಕ್ ಸ್ಪಾಟ್ಸ್ ಟ್ರೀಟ್ ಮಾಡ್ತಾ ಇರ್ತೀನಿ, ಮತ್ತೆ ಪಿಂಪಲ್ ಆಗುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಸೈಕಲ್. ಸೊ ಫಸ್ಟ್ ಟ್ರೀಟ್ ದಿ ಅಂಡರ್ಲೈಯಿಂಗ್ ಕಾಸ್. ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಾನು ಹೋಲ್ ಹಾರ್ಟೆಡ್ಲಿ ಯಾವಾಗಲೂ ಎಲ್ರಿಗೂ ವೈಟಮಿನ್ ಸಿ ಬೇಸ್ಡ್ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಇಟ್ 100% ವರ್ಕ್ಸ್. ಓಕೆನಾ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ವೈಟಮಿನ್ ಸಿ ಒಂದೇ ಕೆಲಸ ಮಾಡಲ್ಲ. ಯು ಹ್ಯಾವ್ ಟು ಯೂಸ್ ಅದರ್ ಅಡಿಷನಲ್ ಇಂಗ್ರೀಡಿಯೆಂಟ್ಸ್. ಯಾವುದಂದ್ರೆ ಫಾರ್ ಎಕ್ಸಾಂಪಲ್ ರೆಟನಾಲ್ ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ. ಇದನ್ನು ನೀವು ತುಂಬ ಕೇರ್ಫುಲ್ಲಿ ಯೂಸ್ ಮಾಡಬೇಕು. ಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರಲಿ ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗಿರಲಿ ರೆಟನಾಲ್ ಯೂಸ್ ಮಾಡಂಗೆಲ್ಲ ಯೂಸ್ ಮಾಡಬೇಡಿ, ಬಿಕಾಸ್ ಇಟ್ ಕೆನ್ ಅಫೆಕ್ಟ್ ದ ಬೇಬೀಸ್ ಗ್ರೋತ್ ಅಂತ ಹೇಳ್ತಾರೆ. ಸೊ ಬರೀ ಒಂದು ಸಿಂಗಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಡಿ. ನಿಮಗೆ ರಿಸಲ್ಟ್ಸ್ನ ಎಫೆಕ್ಟಿವ್ ಆಗಿ ಇರಬೇಕು ಅಂದರೆ ವೈಟಮಿನ್ ಸಿ ಜೊತೆ ಟ್ರೈ ಯೂಸಿಂಗ್ ನಯಾಸಿನಮೈಡ್, ಟ್ರೈ ಯೂಸಿಂಗ್ ರೆಟಿನಾಲ್. ಆ್ಯಂಡ್ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಪ್ಲೀಸ್ ಲೇಬಲ್ನ ಓದಿ, ಇಂಗ್ರೀಡಿಯೆಂಟ್ಸ್ನ ಓದಿ ಮಾಡಿ. ನೀವು ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡೋಕ್ಕಂತೂ ಹೋಗಬೇಡಿ. ಸ್ಪೆಷಲಿ ಯಾವುದಾದ್ರೂ ಸ್ಟೀರಾಯ್ಡ್ ಕ್ರೀಮ್ಸ್ ಅಥವಾ ಹೈಡ್ರೋಕ್ವಿನಾನ್ ಕ್ರೀಮ್ಸ್ ಇದ್ದರೆ ಡೆಫಿನೆಟ್ಲಿ ಬಿಗ್ ನೋ. ನಿಮ್ಮ ಡರ್ಮಟಾಲಜಿಸ್ಟ್ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನೇ ಕೇಳಿಬಿಟ್ಟು ನೀವು ಹಾಗೆ ಯೂಸ್ ಮಾಡಿ. ಯಾಕಂದರೆ ಐ ಹ್ಯಾವ್ ಸೀನ್, ನಾನು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್. ಅದು ಅವ್ರು ಹೋಗಿ ಓವರ್ ದ ಕೌಂಟರ್ ಟೇಬಲಲ್ಲಿ ಹೋಗ್ಬಿಟ್ಟು, ಐ ಥಿಂಕ್ ಇಟ್ ವಾಸ್ ಕಾಲ್ಡ್ ಎ ಸನ್ಲೈಟ್ ಆರ್ ಸಮಥಿಂಗ್, ಐ ಫಾರ್ಗಾಟ್ ಆಯಿತಾ, ಫುಲ್ ಹೆವಿ ಸ್ಟೀರಾಯ್ಡಲ್ ಕ್ರೀಮ್ ಅದು. ಅವರು ಓವರ್ ದ ಕೌಂಟರ್ ಹೋಗಿ ಮೆಡಿಕಲ್ ಶಾಪಿಂದ ತೊಗೊಂಡ್ಬಿಟ್ಟು ಬಂದ್ಬಿಟ್ಟು ಅಪ್ಲೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹಿ ಡಸಂಟ್ ನೋ ಹೌ ಟು ಯೂಸ್ ಇಟ್. ಫಸ್ಟ್ ಆಫ್ ಆಲ್, ಎನಿ ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ನೀವು ಫೇಸ್ ಮೇಲೆ ಟಾಪಿಕಲ್ ಆಗಿ ಫೇಸ್ ಮೇಲೆ ಯೂಸ್ ಮಾಡಂಗಿದ್ರೆ ಅದನ್ನ ಹಚ್ಕೊಂಡ್ಬಿಟ್ಟು ನೀವು ಸನ್ಗೆ ಹೋಗಂಗೆ ಇಲ್ಲ, ಹೋದ್ರೆ ಫುಲ್ ಸ್ಕಿನ್ ಬರ್ನ್ ಆಗುತ್ತೆ ಆಯ್ತಾ. ಸೊ ಅವ್ರು ಯೂಸ್ ಮಾಡಿಬಿಟ್ಟು ಅವ್ರ ಪಿಗ್ಮೆಂಟೇಷನ್ ಫೇಸ್ ಫುಲ್ ಇನ್ನೂ ಜಾಸ್ತಿ ಆಗೋಗ್ಬಿಡ್ತು, ಬಿಕಾಸ್ ಹಿ ಡಿಡ್ಂಟ್ ನೋ ಹೌ ಟು ಯೂಸ್, ಹಿ ಡಿಡ್ಂಟ್ ಯೂಸ್ ಇಟ್ ಇನ್ ದ ರೈಟ್ ಮ್ಯಾನರ್. ಓಕೆ, ಎನಿ ಸ್ಟೀರಾಯ್ಡಲ್ ಕ್ರೀಮ್ ಅಥವಾ ಹೈಡ್ರೋಕ್ವಿನಾನ್ ಬೇಸ್ಡ್ ಕ್ರೀಮ್ ಇದ್ರೆ ಫಸ್ಟ್ ಆಫ್ ಆಲ್ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡೋಕ್ಕೆ ಹೋಗಬೇಡಿ. ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅವ್ರು ಕೊಡೋ ಪ್ರಿಸ್ಕ್ರಿಪ್ಷನ್ ಅದು ತೊಗೊಂಡ್ಬಿಟ್ಟು ಅದನ್ನು ಫಾಲೋ ಮಾಡಿ. ಓಕೆನಾ. ನೀವಂತೂ ಮಾಡಂಗಿಲ್ಲ. ಪ್ಲೀಸ್ ಒಂದು ಕ್ವಿಕ್ ರೀಕ್ಯಾಪ್. ಟ್ರೀಟ್ ದಿ ಅಂಡರ್ಲೈಯಿಂಗ್ ಕಾಸ್. Don't use just single ingredient. Try using more ingredients for effective result. ಥರ್ಡ್ ಟಿಪ್ ಏನಂದರೆ, ನೀವು ಯಾವುದಾದ್ರೂ ಸ್ಕಿನ್ ಕೇರ್ ಶುರು ಮಾಡಿದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನಾನು ಪ್ರತಿ ಸತಿ ಪದೇ ಹೇಳ್ತಾ ಇರ್ತೀನಿ, ಸ್ಕಿನ್ ಕೇರ್ ಅಂದರೆ ಹಿಂಗೆ ಟಕ್ ಅಂತ ಆಗಲ್ಲ. ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಅಟ್ಲೀಸ್ಟ್ 3 months ನೀವು ವೆಯ್ಟ್ ಮಾಡಬೇಕು ಯಾವುದೇ ರೀತಿ ರಿಸಲ್ಟ್ ನಿಮಗೆ ಕಾಣಿಸ್ಬೇಕು ಅಂದರೆ. ಅಕಸ್ಮಾತ್ ಯಾರಾದರೂ ಕ್ಲೇಮ್ ಮಾಡ್ತಿದ್ರೆ ಒಂದೇ ಸತಿ ಹಿಂಗೆ ಆಗುತ್ತೆ, ಒಂದು ವಾಶಲ್ಲಿ ಹಿಂಗೆ ಆಗುತ್ತೆ ಅಂದರೆ, ಜಸ್ಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ಕೆಮಿಕಲ್ಸ್ ದೇ ಆರ್ ಯೂಸಿಂಗ್. ಫಸ್ಟ್ ಆಫ್ ಆಲ್ ಆಫ್ ದೀಸ್ ಆರ್ ಕೆಮಿಕಲ್ಸ್. ಎಲ್ಲ ವೈಟಮಿನ್ ಸಿನೂ ಕೆಮಿಕಲೇ, ನಯಾಸಿನಮೈಡು ಕೆಮಿಕಲ್ ಆಯಿತಾ. ಅಟ್ಲೀಸ್ಟ್ ನಮ್ಮ ಬಾಡಿ ಮೇಲೆ, ಸ್ಕಿನ್ ಮೇಲೆ ಏನು ಹೋಗ್ತಿದೆ ಅಂತ ನಮಗೆ ಗೊತ್ತಿರಬೇಕು, ಬಿಕಾಸ್ ಅದರ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಆಮೇಲೆ ನಮಗೆ ಗೊತ್ತಾಗಲ್ಲ. ಸೊ ಯಾರೇ ನಿಮಗೆ ಹಿಂಗೆ ಇನ್ಸ್ಟೆಂಟ್ ಕ್ವಿಕ್ ರಿಸಲ್ಟ್, ಇಮಿಡಿಯೇಟ್ಲಿ ರಿಸಲ್ಟ್ ಅಂತ ಹೇಳಿದ್ರೆ ಒಂದು ಸ್ಟೆಪ್ ತಗೊಂಡು ಯೋಚನೆ ಮಾಡಿ ನೀವು, ಓಕೆ ಇದರಲ್ಲಿ ಏನಿರ್ಬೋದು, ಹೌ ಇಸ್ ದಿಸ್ ಪಾಸಿಬಲ್ ಅಂತ. ಸೊ ನೀವು ಸ್ಕಿನ್ ಕೇರ್ ರೂಟೀನ್ ಶುರು ಮಾಡಿದ್ರೆ ವೇಟ್ ಫಾರ್ 3 months. ಪ್ಲೀಸ್ ಬಿ ಕನ್ಸಿಸ್ಟೆಂಟ್. ಇದು ನನಗೂ ಹೇಳ್ಕೊಳ್ತಾ ಇದ್ದೀನಿ, ಯಾಕಂದರೆ ಐ ಡೂ ದಿಸ್ ಸೋ ಮೆನಿ ಟೈಮ್ಸ್. ಐ ಹ್ಯಾವ್ ಸೋ ಮೆನಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಬಟ್ ಐ ಡೋಂಟ್ ಯೂಸ್ ಆಲ್. ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ಅಲ್ಲಿ ಲೈಕ್ ಯಾವುದೋ ಒಂದು ನಂಗೆ ಇಷ್ಟ ಆಗ್ಬಿಡ್ತು ಅಂದರೆ ಬರೀ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಲೈಕ್ ಈ ಪ್ರಾಡಕ್ಟು ನಾನು ತೊಗೊಂಡಿದ್ದೆಲ್ಲ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ. ಆಲ್ಸೋ ನೀವು ಆರ್ಡರ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ದಟ್ಸ್ ನಾಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ನಿಮ್ಮ ಸ್ಕಿನ್ಗೆ ಏನಾಗಿದೆ, ನಿಮ್ಮ ಸ್ಕಿನ್ ಕನ್ಸರ್ನ್ ಪ್ರಕಾರನೇ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಆದರೆ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ. ಪ್ಲೀಸ್. ಬೇಕಂದರೆ ಒಂದು ರಿಮೈಂಡರ್ ಹಾಕೊಂಡ್ಬಿಡಿ ನಿಮ್ಮ ಫೋನಲ್ಲಿ. ಎವ್ರಿ ಡೇ 9 PM ಡೂ ಸ್ಕಿನ್ ಕೇರ್. ಎವ್ರಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಗೊತ್ತಿಲ್ಲ, 7 AM 6 AM ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಷ್ಟು ಗಂಟೆಗೆ ಒಂದು ರಿಮೈಂಡರ್ ಇಟ್ಕೊಳ್ಳಿ, ಡೂ ಸ್ಕಿನ್ ಕೇರ್ ಅಂತ. ಇಟ್ ಹಾರ್ಡ್ಲಿ ಟೇಕ್ಸ್ 15 minutes, ದಟ್ ಇಸ್ ಆಲ್. ಇಮ್ಯಾಜಿನ್ 15 minutes ಮಾರ್ನಿಂಗ್, 15 minutes ಈವ್ನಿಂಗ್ ಫಾರ್ 3 months ನಿಮ್ಮ ಸ್ಕಿನ್ ಹೆಂಗಾಗುತ್ತೆ. ವಾವ್. ಸೊ ಪ್ಲೀಸ್ ಬಿ ಕನ್ಸಿಸ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಐ ಆಮ್ ಶ್ಯೂರ್ ಇದು ಎಲ್ರಿಗೂ ಆಲ್ರೆಡಿ ಗೊತ್ತು, ಬಟ್ ಟೆಲಿಂಗ್ ಇಟ್ ಅಗೇನ್. ಡೋಂಟ್ ಪಾಪ್ ಯುವರ್ ಪಿಂಪಲ್ಸ್, ಡೋಂಟ್ ಸ್ಕ್ವೀಸ್ ಯುವರ್ ಪಿಂಪಲ್ಸ್. ನಾನು ಇದನ್ನು ತುಂಬ ಮಾಡಿದ್ರೆ ಪಿಂಪಲ್ ನೋಡಿದ್ರೆ ಹಿಂಗೆ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ, ಬಟ್ ನೋ, ಡೋಂಟ್ ಡೂ ಇಟ್. ತುಂಬ ಟೆಂಪ್ಟ್ ಆಗುತ್ತೆ, ಕೆರ್ಕೋಬೇಕು, ತೆಗಿಬೇಕು, ಹಿಂಗೆ ಪ್ಲಕ್ ಮಾಡಬೇಕು ಅಂತ. ಅದೇನೋ ಒಂದು ವಿಯರ್ಡ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಆ ಥರ ಪಿಂಪಲ್ನ ಪ್ಲಕ್ ಮಾಡಬೇಕು ಅಂದರೆ. ಬಟ್ ಪ್ಲೀಸ್ ಡೋಂಟ್ ಡೂ ಇಟ್, ಬಿಕಾಸ್ ನೀವು ಅದನ್ನು ಫೋರ್ಸ್ಫುಲಿ ಫಿಸಿಕಲಿ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ವೂಂಡ್ ಓಪನ್ ಆಗುತ್ತೆ ಆಯಿತಾ. ಆ ವೂಂಡ್
ಹೀಲ್ ಆಗೋದು ಹಿಂಗೆ ಸೊಟ್ಟ ಹೀಲ್ ಆಗುತ್ತೆ. ಯಾಕಂದ್ರೆ ನೀವು ಫೋರ್ಸ್ಫುಲಿ ಪಿಂಪಲ್ ನಂಗೆ ಪಾಪ್ ಮಾಡಿದ್ರೆ ಒಂದು ಟೇರ್ ಆಗುತ್ತೆ ಅಂಡ್ ಆ ಟೇರ್ ಅನ್ಈವನ್ ಆಗಿರುತ್ತೆ. ಅದು ಇವಾಗ ಹೀಲ್ ಆಗಕ್ಕೆ ಟೈಮ್ ತಗೊಳುತ್ತೆ ಫಸ್ಟ್ ಆಫ್ ಆಲ್. ಅಂಡ್ ಆ ಟೇರ್ ಅನ್ಈವನ್ ಆಗಿರೋದ್ರಿಂದ ಹೊಸ ಸೆಲ್ಸ್ ಏನ್ ಬರುತ್ತೆ ಅದು ಪಿಗ್ಮೆಂಟೆಡ್ ಆಗಿ ಬರುತ್ತೆ. ಸೊ ಡು ನಾಟ್ ಪಾಪ್ ಯುವರ್ ಪಿಂಪಲ್. ನೋ, ಡೋಂಟ್ ಸ್ಕ್ರಾಚ್. ಸ್ಪೆಷಲಿ ಡ್ರೈ ಸ್ಕಿನ್ ಇದ್ರೆ ತುಂಬಾ ಸ್ಕ್ರಾಚ್ ಮಾಡಬೇಕು ಅನ್ಸುತ್ತೆ ಆಯ್ತಾ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಯುವರ್ ಸ್ಕಿನ್ ಇಸ್ ಮಾಯಿಶ್ಚರೈಸ್ಡ್. ಇವಾಗ ಹೆಂಗಿದ್ರು ವಿಂಟರ್ ಮುಗೀತು ಸದ್ಯ. ವಿಂಟರ್ ಅಲ್ಲಿ ಅಂತೂ ನಂಗೆ ಫುಲ್ ಮೈಯೆಲ್ಲ ಕರಿಬೇಕನ್ನೋ ಅಷ್ಟು ಸ್ಕಿನ್ ಡ್ರೈ ಆಗೋದು ನಂದು. ಸೊ ಡೋಂಟ್ ಸ್ಕ್ರಾಚ್ ಯುವರ್ ಫೇಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂದ್ರೆ, ನೀವು ಇದೆಲ್ಲ ಮಾಡಿದ್ದೀರಾ ಬಟ್ ಆದ್ರೂ ಪಿಗ್ಮೆಂಟೇಷನ್ ಇದೆ ಯಾಕೆ ಅಂದ್ರೆ, ಜಸ್ಟ್ ಥಿಂಕ್, ಆರ್ ಯು ಆನ್ ಎನಿ ಮೆಡಿಕೇಶನ್? ಎಷ್ಟೊಂದು ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ಸ್, ಡಾರ್ಕ್ ಸ್ಪಾಟ್ ಮತ್ತೆ ಪಿಗ್ಮೆಂಟೇಷನ್ ಇದೆ. ಸೊ ಅಕಸ್ಮಾತ್ ಯಾವ್ದಾದ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಪ್ಲೀಸ್ ನೀವು ಡಾಕ್ಟರ್ಗೆ ಹೋಗ್ಬಿಟ್ಟು ಕೇಳಿ ಇದರದ್ದು ಸೈಡ್ ಎಫೆಕ್ಟ್ ಇದೆಯಾ ಅಂತ. ಇವಾಗಂತೂ ನಮ್ಮೆಲ್ಲರ ಕೈಯಲ್ಲಿ ಫೋನ್ಸ್ ಇದೆ. ನೀವು ಆ ಮೆಡಿಸಿನ್ ಹೆಸರನ್ನ ಗೂಗಲ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಸೈಡ್ ಎಫೆಕ್ಟ್ಸ್ ಅಂತ ಟೈಪ್ ಮಾಡಿದ್ರೆ ಒಂದು ಲಿಸ್ಟ್ ಆಫ್ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸೊ ಅದರಲ್ಲಿ ನೋಡಿ ಯಾವ್ದಾದ್ರು ನೀವು ತಗೊಳ್ತಾ ಇರೋ ಮೆಡಿಸಿನ್ ಇಂದ ನಿಮ್ಗೆ ಏನಾದ್ರೂ ಪಿಗ್ಮೆಂಟೇಷನ್ ಇದೆಯಾ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್, ನಿಮ್ಗೆ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ, ಹೈಪೋಥೈರಾಯ್ಡಿಸಮ್, PCOS ಏನಾದ್ರೂ ಇದ್ರೆ ಪ್ಲೀಸ್ ಟ್ರೀಟ್ ದಟ್. ಅದು ಟ್ರೀಟ್ ಮಾಡಿದ್ರೆ ನಿಮ್ ಸ್ಕಿನ್ ಪಿಗ್ಮೆಂಟೇಷನ್ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗಲ್ಲ. ಆದ್ರೆ ಈ ತರ ಏನಾದ್ರೂ ಹಾರ್ಮೋನಲ್ ಇಶ್ಯೂಸ್ ನ ಟ್ರೀಟ್ ಮಾಡೋಕೆ ದೇರ್ ಇಸ್ ಒನ್ ಬ್ಯೂಟಿಫುಲ್ ಥಿಂಗ್ ವಿಚ್ ಐ ಫಾಲೋ ನಾವು. ಅದು ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಏನಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬಟ್ ನಿಮ್ಗೆ ಡಯಾಬಿಟೀಸ್ ಇದ್ರೆ ಐ ವುಡ್ ನಾಟ್ ರೆಕಮೆಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ಲೆಸ್ ನಿಮ್ ಮೀಲ್ ಪ್ಲಾನ್ ಆಗಿದೆ ಅಂದ್ರೆ ಎವ್ರಿ 2 hours ಇಷ್ಟು ತಿನ್ಬೇಕು ಅಂತ ಪ್ಲಾನ್ ಆಗಿದ್ರೆ ಓಕೆ ಫೈನ್, ವೆಲ್ ಅಂಡ್ ಗುಡ್. ಇಫ್ ನಾಟ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ಗೆ ಇವಾಗ ಮುಂಚೆ ನಾನು ಬ್ರೇಕ್ಫಾಸ್ಟ್ ತಿನ್ನೋ ಅಭ್ಯಾಸ ಇಲ್ಲ. ನಾನು ತಿಂಡಿ ತಿನ್ಬೇಕಂದ್ರೆ ಒಂಥರ ನಾಸಿಯಾ ಮತ್ತೆ ವಾಮಿಟಿಂಗ್ ತರ ಆಗುತ್ತೆ. ಸೊ ನಾನು ತಿನ್ನೋದೇ ಇಲ್ಲ. ಹೆಂಗಿದ್ರು 12 ಗಂಟೆ 1 ಗಂಟೆ 2 ಗಂಟೆ ಹಂಗೆ ನಾನು ಯೂಶಲಿ ತಿನ್ನೋದು ಆಯ್ತಾ. ಸೊ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 12 to 14 hours ಗ್ಯಾಪ್ ಇರಬೇಕು. ಸೊ ನಿಮ್ ಲಾಸ್ಟ್ ಮೀಲ್ ರಾತ್ರಿ 10 ಗಂಟೆ ಇದ್ರೆ ನೆಕ್ಸ್ಟ್ ಮೀಲ್ 12 ಗಂಟೆಗೆ ಇರಬೇಕು. ಅವಾಗ ನಿಮ್ ಬಾಡಿಯಲ್ಲಿ ಇರೋ ಸೆಲ್ಸ್ ಹೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದು PCOD ಅಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಐ ಆಮ್ ಟೆಲಿಂಗ್ ಬಿಕಾಸ್ ಐ ಹ್ಯಾವ್ PCOD ಇಂದ ಆಗೋ ತೊಂದರೆಗಳು ಆಹಾಹಾ ಯಾರ್ಯಾರಿಗಿದೆ ನಿಮ್ಗೆ ಎಲ್ರಿಗೂ ಗೊತ್ತು. ದೇರ್ ಇಸ್ ವೇಟ್ ಗೇನ್, ದೇರ್ ಇಸ್ ಹಿರುಸುಟಿಸಮ್ ಅಂದ್ರೆ ಫೇಸ್ ಅಲ್ಲಿ ಬಾಡಿಯಲ್ಲಿ ಹೇರ್ ಜಾಸ್ತಿ ಆಗುತ್ತೆ, ಆಕ್ನೆ, ಪಿಗ್ಮೆಂಟೇಷನ್, irregular cycles, ಹೊಟ್ಟೆ ನೋವು, oh my god, mood swings, all of these problems. Please do intermittent fasting girls. It is a beauty. It's going to help you a lot. Next tip, ಅಂಡರ್ಲೈನ್ ಮಾಡ್ಕೊಳ್ಳಿ. ಮುಂಚೆನೂ ಹೇಳಿದೀನಿ, ಇವಾಗೂ ಹೇಳ್ತೀನಿ. ಪ್ಲೀಸ್ ಪುಟ್ ಸನ್ಸ್ಕ್ರೀನ್. ಪ್ಲೀಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಇವಾಗ ಸನ್ಸ್ಕ್ರೀನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಿಮ್ ಇರೋ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಹೊಸ ಪಿಗ್ಮೆಂಟೇಷನ್ ಬರಲ್ಲ. ಸೊ ನೀವು ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದೀರಾ ಅನ್ಕೊಳ್ಳಿ. ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ ಸನ್ಸ್ಕ್ರೀನ್ ಹಾಕಿಲ್ಲ ಅಂದ್ರೂ ದರ್ ಇಸ್ ನೋ ಪಾಯಿಂಟ್. ಇಷ್ಟೆಲ್ಲ ಮಾಡ್ಬಿಟ್ಟು ಅದಕ್ಕೆ ಒಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಬೇಕಲ್ಲ. ಸೊ ಅಟ್ ಎನಿ ಕಾಸ್ಟ್ ನೀವು ಸ್ಕಿನ್ ಕೇರ್ ಅದನ್ನ ಮರ್ತೋಗ್ಬಿಟ್ರು ಪರವಾಗಿಲ್ಲ, ಬಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಬಾಡಿ ಆ್ಯಂಡ್ ಫೇಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್, ಹೋಮ್ ರೆಮಿಡೀಸ್ ನೀವು ಅಕಸ್ಮಾತ್ ಮಾಡಂಗಿದ್ರೆ ಹುಷಾರಾಗಿ ಮಾಡಿ, ನೋಡ್ಕೊಂಡು ಮಾಡಿ. ಅ ಬಿಗ್ ನೋ ಟು ಲೆಮನ್ ಜ್ಯೂಸ್. ನಾನು ಮುಂಚೆ ಮಾಡ್ತಿದ್ದೆ, ಐ ಆಮ್ ಟೆಲಿಂಗ್ ತುಂಬ ಓಪನ್ಲಿ, ನಾಚಿಕೆನೇ ಇಲ್ಲ ನನಗೆ. ಬಟ್ ಅವಾಗ ನಂಗೆ ನಾಲೆಜು ಇರಲಿಲ್ಲ. ಓಕೆನಾ, ಸ್ಕೂಲಲ್ಲೆಲ್ಲ ಇದ್ದಾಗ ನಾವು ಸ್ಕೂಲ್ ಡೇ ಇದೆ, ನನ್ನ ಬರ್ಡೇ ಬರ್ತಿದೆ ಅಂತ ಹಂಗೆಲ್ಲ ಅಂದ್ಕೊಂಡು ಲೆಮನ್ನು ಮತ್ತು ಕಡಲೆ ಹಿಟ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಿದ್ದೆ. ವಾವ್, I remember those days. But I'm telling you now from a scientific point of view, lemon juice ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಹೈಲಿ ಅಸಿಡಿಕ್ ಇನ್ ನೇಚರ್ ಆಯ್ತಾ. ನೀವು ನಿಂಬೆಹಣ್ಣು ಜ್ಯೂಸ್ ಹಚ್ಕೊಂಡ್ಬಿಟ್ಟು ಅಕಸ್ಮಾತ್ ಆಚೆ ಹೋಗ್ಬಿಟ್ರೆ ಸ್ಕಿನ್ ಸುಟ್ಟೋಗುತ್ತೆ. ಸೊ ನೀವು ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಿದ್ರೆ ಪ್ಲೀಸ್ ಹುಷಾರಾಗಿ ಮಾಡಿ. ನಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ, ಗೂಗಲ್ ಮಾಡಿ ನೋಡಿ, ಕ್ಯಾನ್ ಐ ಯೂಸ್ ದಿಸ್ ಆನ್ ಮೈ ಸ್ಕಿನ್ ಆರ್ ನಾಟ್ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್, ಡು ನಾಟ್ ಓವರ್ ಸ್ಕ್ರಬ್, ಡು ನಾಟ್ ಓವರ್ ಎಕ್ಸ್ಫೋಲಿಯೇಟ್. ಅಂದರೆ ನಮ್ದು ಮೈಂಡ್ ಸೆಟ್ ಏನಿದೆ ಅಂದರೆ, ಏನದು ಡಾರ್ಕ್ ಸ್ಪಾಟ್ಸ್ ಇದೆ, ಕಪ್ಪುಗಿದೆ ಅಥವಾ ಪಿಂಪಲ್ ಆಗಿದೆ, ಆಕ್ನೆ, ಇದನ್ನ ಚೆನ್ನಾಗಿ ತೊಗೊಂಡು ಹಿಂಗೆ ಉಜ್ಜೋದು ಮಾಡ್ತೀವಿ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ದಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಆಗೋ ಡಾರ್ಕ್ ಸ್ಪಾಟ್ ಸೂಪರ್ಫಿಷಿಯಲ್ ಆಗಿರಲ್ಲ, ಡೀಪ್ ಆಗಿ ಇರುತ್ತೆ. ಅದು ತುಂಬ ದಿನಗಳಿಂದ, ತುಂಬ ಟೈಮಿಂದ, ತುಂಬ ತಿಂಗಳಿಂದ, ವರ್ಷಗಳಿಂದ ಡಾರ್ಕ್ ಸ್ಪಾಟ್ಸ್ ಆಗ್ತಾ ಇದೆ ಅಂದರೆ ಇಟ್ ಇಸ್ ಫ್ರಮ್ ದ ಬಾಟಮ್ ಲೇಯರ್ ಆಫ್ ದ ಸ್ಕಿನ್. ಸೊ ನೀವು ಆಚೆಯಿಂದ ಮೇಲೆ ತಗೊಂಡು ಹಿಂಗೆ ಉಜ್ಜಿದ್ರೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಸ್ಕಿನ್ ಏನೋ ಜಾಸ್ತಿ ಡ್ಯಾಮೇಜ್ ಮಾಡ್ತೀರಾ. ಸೊ ಇದೇ ಕಾರಣದಿಂದ ವೈಟಮಿನ್ ಸಿ, ನಯಸಿನಮೈಡ್ ಎಲ್ಲ ಹೆಲ್ಪ್ ಮಾಡುತ್ತೆ. ಇವಾಗ ಸ್ಕಿನ್ ಒಂದು ಏನಾದ್ರೂ ಚಿಕ್ಕ ಪುಟ್ಟ ಗಾಯ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಆಕ್ನೆ ಪಿಂಪಲ್ ಆಗಿದ್ರೆ, ಅದು ಹೀಲ್ ಆಗೋಕ್ಕೆ ಬೇಸ್ ಲೇಯರ್ ಇಂದ ಮೆಲನಿನ್ ಪ್ರೊಡ್ಯೂಸ್ ಆಗುತ್ತೆ ಆಯ್ತಾ. ಮೆಲನಿನ್ ಇಂದಾನೆ ಸ್ಕಿನ್ ಪಿಗ್ಮೆಂಟೇಷನ್ ಆಗೋದು. ನಮ್ಮ ಎಲ್ಲರ ಬಾಡಿಯಲ್ಲಿ ಮೆಲನಿನ್ ಪ್ರೊಡಕ್ಷನ್ ಇದೆ. ವೈ ಇಂಡಿಯನ್ಸ್ ಆರ್ ಡಾರ್ಕರ್ ಕಂಪೇರ್ ಟು ವೆಸ್ಟರ್ನ್ ಯುರೋಪಿಯನ್ಸ್ ಅಂದ್ರೆ ನಮ್ಮ ಬಾಡಿಲಿ ಮೆಲನಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಸೇಮ್ ಲಾಜಿಕ್ ಡಾರ್ಕ್ ಸ್ಪಾಟ್ಸ್ ಆಗೋಕ್ಕೆ ಕೂಡ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇದು ವೈಟಮಿನ್ ಸಿ ಆಗಿರಲಿ, ನಯಸಿನಮೈಡ್ ಆಗಿರಲಿ, ಇದೇನ್ ಮಾಡುತ್ತೆ ಅಂದ್ರೆ ಅದು ಕೆಳಗಡೆ ಲೇಯರ್ ವರ್ಗೂ ಹೋಗ್ಬಿಟ್ಟು ಮೆಲನಿನ್ ಟ್ರಾನ್ಸ್ಫರ್ ನ ಮುರಿಯುತ್ತೆ. ಆ ಮೆಲನಿನ್ ಪ್ರೊಡ್ಯೂಸ್ ಆಗ್ತಿದೆ ಅಲ್ಲ, ಅದು ಮೇಲೆ ಸ್ಕಿನ್ ಬರೋ ಮುಂಚೆನೆ ಅದನ್ನ ಬ್ರೇಕ್ ಮಾಡುತ್ತೆ, ಟ್ರಾನ್ಸ್ಫರ್ ನ ಮುರಿಯುತ್ತೆ. ದಟ್ ಇಸ್ ವೈ ಸ್ಕಿನ್ ಕೇರ್ ಇಸ್ ಇಂಪಾರ್ಟೆಂಟ್.
ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಕ್ಲಿಯರ್ ಸ್ಕಿನ್ ಈಸ್ ಪ್ಲೀಸ್ ನಿಮ್ಮ ಸ್ಕಿನ್ ಟೈಪ್ನ ಫೈಂಡ್ ಔಟ್ ಮಾಡಿ. ಫಸ್ಟ್ ಆಫ್ ಆಲ್ ಸ್ಕಿನ್ ಆಯಿಲಿ ಇದೆಯಾ, ಸ್ಕಿನ್ ಡ್ರೈ ಇದೆಯಾ, ಸ್ಕಿನ್ ಕಾಂಬಿನೇಷನ್ ಇದೆಯಾ, ಸ್ಕಿನ್ ಸೆನ್ಸಿಟಿವಿಟಿ ಇದೆಯಾ, ನಿಮ್ ಸ್ಕಿನ್ ಟೈಪ್ ನೀವು ತಿಳ್ಕೊಂಡ್ ಹಾಗೇನೆ ಅದೇ ರೀತಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನೀವು. ಹೋಪ್ಫುಲಿ ಇದರಿಂದ ನಿಮ್ಗೆ ಚೂರ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಟೈಪ್ಸ್ ಆಫ್ ಪಿಗ್ಮೆಂಟೇಷನ್ ಮತ್ತೆ ನನ್ನ ರೆಕಮೆಂಡೆಡ್ ಟಿಪ್ಸ್ ಫಾರ್ ಕ್ಲಿಯರ್ ಸ್ಕಿನ್, ಇದನ್ನ 3 months ಕಂಟಿನ್ಯೂಸ್ಲಿ ಫಾಲೋ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿಸಲ್ಟ್ಸ್. ಇವಾಗ ಕಮಿಂಗ್ ಟು ಮೈ ಫೇವ್ರೆಟ್ ಪಾರ್ಟ್, ಪ್ರಾಡಕ್ಟ್ ರೆಕಮೆಂಡೇಶನ್ಸ್. ಫಸ್ಟ್ ಸ್ಟೆಪ್ ಗೈಸ್, ಕ್ಲೆನ್ಸರ್. ಇದು ಬಯೋಡರ್ಮಾ ಸೆನ್ಸಿಬೋ H2O. ದಿಸ್ ಇಸ್ ಮೈ ಫೇವ್ರೆಟ್ ಕ್ಲೆನ್ಸರ್. ಯಾಕಂದರೆ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿದೆ. ನಿಮ್ಮ ಸ್ಕಿನ್ನು ನನ್ನ ಥರ ಸೆನ್ಸಿಟಿವ್ ಆಗಿದ್ರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್. ಇಲ್ಲ ಬಜೆಟ್ ಫ್ರೆಂಡ್ಲಿ ಬೇಕಂದರೆ ನೀವು ಗಾರ್ನಿಯರ್ದು ಮೈಸೆಲರ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಎನಿವೇಸ್ ಐ ರಿಯಲಿ ಲವ್ ದಿಸ್ ಪ್ರಾಡಕ್ಟ್. ಪಿಗ್ಮೆಂಟೇಷನ್ಗೋಸ್ಕರ ನಾನು ಇದು ಸ್ಕಿನ್ನದು ವೈಟಮಿನ್ ಸಿ ಫೇಸ್ ವಾಶ್ನ ರೆಕಮೆಂಡ್ ಮಾಡ್ತೀನಿ. ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ತುಂಬ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಸ್ಕಿನ್ನಲ್ಲಿರೋ ಎಕ್ಸೆಸ್ ಆಯಿಲ್ ಆಗಿರಲಿ, ಇಂಪ್ಯೂರಿಟಿ ಆಗಿರಲಿ, ಡರ್ಟ್ ಆಗಿರಲಿ, ಪೊಲ್ಯೂಷನಿಂದ ಆಗಿರೋ ಪಿಗ್ಮೆಂಟೇಷನ್ ಆಗಿರಲಿ, ಅದನ್ನೆಲ್ಲವನ್ನು ರಿಮೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಹಾಗೆ ನಾನು ಹೇಳ್ದಂಗೆ ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ ಟೋನ್ನ ಈವನ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ನ ಕಮ್ಮಿ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಇಸ್ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಲಿಪ್ ಬಾಮ್ ಹಾಕೋದನ್ನ ಮರಿಬೇಡಿ. ನೆಕ್ಸ್ಟ್ ಸ್ಟೆಪ್ ಇಸ್ ಟೋನರ್. ನಾನು ಬ್ಯೂಟಿ ಆಫ್ ಜೋಸಂದು ರೈಸ್ ವಾಟರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ರೈಸ್ ವಾಟರ್ ಪಿಗ್ಮೆಂಟೇಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಹಾಗೆ ಟ್ಯಾನ್ ರಿಮೂವ್ ಮಾಡೋಕ್ಕೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಕೂಡ ಸ್ಕಿನ್ ಮೇಲೆ ತುಂಬಾನೇ ಜೆಂಟಲ್ ಆಗಿದೆ. ನಾನು ರೆಕಮೆಂಡ್ ಮಾಡೋ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಸ್ಕಿನ್ ಮೇಲೆ ತುಂಬಾ ಜೆಂಟಲ್ ಆಗಿರುತ್ತೆ, ತುಂಬಾ ಹಾರ್ಶ್ ಆಗಿರಲ್ಲ. ಗೈಸ್, ಯು ಆರ್ ಗೋಯಿಂಗ್ ಟು ಥ್ಯಾಂಕ್ ಮೀ. ಯಾಕಂದ್ರೆ ನಿಮಗೆ ಡಾರ್ಕ್ ಸ್ಪಾಟ್, ಪಿಗ್ಮೆಂಟೇಷನ್, ಆಕ್ನೆ ಮಾರ್ಕ್, ಮೆಲಾಸ್ಮಾ, ಬ್ಲೆಮಿಷಸ್ ಏನೇ ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಇದು ಒನ್ ಕ್ರೀಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಯಾವುದು ಅಂದ್ರೆ ಸ್ಕಿನ್ ಅದು ಸೇವಿಯಾ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್. ಇದು ಮಾರ್ಕೆಟ್ ಅಲ್ಲಿರೋ ಬೇರೆ ಪ್ರಾಡಕ್ಟ್ಸ್ ತರ ರ್ಯಾಂಡಮ್ ಆಗಿ ಕ್ಲೇಮ್ ಮಾಡ್ತಿಲ್ಲ. ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ. ಇದರಲ್ಲಿ ಟೈರೋಸ್ಟಾಟ್, O9 ಮತ್ತೆ ಆಲ್ಫಾ ಆರ್ಬಿಟಿನ್ ಇದೆ. ಒಸೇವಿಯಾಲಿ ಸೂಪರ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ 7 days ಅಲ್ಲೇ ನೀವು ವಿಸಿಬಲ್ ಚೇಂಜಸ್ ನೋಡಬಹುದು ನಿಮ್ಮ ಸ್ಕಿನ್ ಅಲ್ಲಿ. ಹಾಗೆ ದ ಬೆಸ್ಟ್ ಪಾರ್ಟ್ ಇಸ್ ಇದರಲ್ಲಿ ಒಂಚೂರು ಸ್ಟಿರಾಯ್ಡ್ ಇಲ್ಲ. ಫೈನಲ್ ಸ್ಟೆಪ್, ಮಾಯಿಶ್ಚರೈಸರ್ಗೆ ನನ್ನ ಬೆಸ್ಟ್ ಫ್ರೆಂಡ್ ನ ರೆಕಮೆಂಡ್ ಮಾಡ್ತೀನಿ. ಸೆಟಫಿಲ್ ಮಾಯಿಶ್ಚರೈಸರ್. ಅಗೇನ್ ಇದು ನಾನ್ ಕೊಮೊಡೋಜೆನಿಕ್ ಇದೆ. ಇದರಿಂದ ಯಾವುದೇ ರೀತಿ ಪಿಂಪಲ್ಸ್ ಆಗಲ್ಲ. ಇದು ಸ್ಕಿನ್ ಮೇಲೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಅದು ಸ್ಕಿನ್ ಇರಿಟೇಷನ್, ಇಚ್ಚಿಂಗ್ ಏನಾದರೂ ಇದ್ರೆ ಅಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ನಂಗೆ ವಿಂಟರ್ ಅಲ್ಲಂತೂ ತುಂಬಾನೇ ಹೆಲ್ಪ್ ಆಯ್ತು. ಈ ಮಾಯಿಶ್ಚರೈಸರ್ ಯಾಕೆ ಅಂದ್ರೆ ಇದು ನಾನ್ ಕೊಮೊಡೋಜೆನಿಕ್ ಆಗಿರೋದ್ರಿಂದ ಹೊಸ ಪಿಂಪಲ್ಸ್ ಆಗಲ್ಲ. ಹೊಸ ಪಿಂಪಲ್ಸ್ ಆಗಿಲ್ಲ ಅಂದ್ರೆ ಪಿಗ್ಮೆಂಟೇಷನ್ ಆಗಲ್ಲ. ನಾನು ರೆಕಮೆಂಡ್ ಮಾಡಿರೋ ಪ್ರಾಡಕ್ಟ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಪ್ರಾಡಕ್ಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಬೇರೆ ಯಾವ್ದಾದ್ರು ಸ್ಕಿನ್ ಕೇರ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಡೂ ಅ ವಿಡಿಯೋ ಆನ್ ದಟ್. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಟಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.